ಶ್ರೀ ಗ್ರಾಮದೇವಿ ಜಾತ್ರಾ ನಿಮಿತ್ತವಾಗಿ ಶ್ರೀ ಅವಧೂತ್ ಕಲ್ಮೇಶ್ವರ ಯುವ ತರುಣ ನಾಟ್ಯ ಸಂಘ ಕಲ್ಹಾಳ್ ಇವರು ಅರ್ಪಿಸುವ ರೈತ ಹಚ್ಚಿದ ದೀಪ ಈ ಒಂದು ಸುಂದರ ಸಾಮಾಜಿಕ ನಾಟಕ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ಒಂದು ನಾಟಕದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಂಕದಾಸ್ ಸ್ವಾಮಿಗಳು ಹಾಗೂ ಸಚ್ಚಿದಾನಂದ ಸ್ವಾಮಿಗಳು ಹಾಗೂ ಸಚ್ಚಿದಾನಂದ ಅವಧೂತ್ ಮಹಾಸ್ವಾಮಿಗಳು ಚುಳುಕಿ ಕಲ್ಹಾಳ್ ಇವರು ಈ ಒಂದು ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಇವರಿಗೆ ಈ ಕಲ್ಹಾಳ್ ಗ್ರಾಮದ ಸಮಸ್ತ ಜನಗಳ ಹಾಗೂ ಈ ಒಂದು ಯುವ ತರುಣ ನಾಟ್ಯ ಸಂಘದ ವತಿಯಿಂದ ಸ್ವಾಗತ ಹಾಗೂ ಸುಸ್ವಾಗತ. ಶ್ರೀ ಸಚ್ಚಿದಾನಂದ ಸ್ವಾಮಿಗಳು ಸಂಕದಾಳಿ ಅವರಿಗೆ ಮಾಲಾರ್ಪಣೆ ಅಕ್ಷಯ್ ಕಮ್ಮಾರಿ ಅವರಿಂದ. ಬ್ರಹ್ಮಾನಂದ ಓಂಕಾರ ಆನಂದ ಮಧುಸಾರ ಮಾಡಿದ ಧನ್ಯವಾದಗಳು. ಈಗ ಈ ಒಂದು ನಾಟಕದ ಅಧ್ಯಕ್ಷತೆಯನ್ನ ಶ್ರೀ ರಾಚಯ್ಯ ವಿರೂಪಾಕ್ಷಯ್ಯ ಹಿರೇಮಠ ಅವರು ವಹಿಸ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಶ್ರೀ ರಾಚಯ್ಯ ವಿರೂಪಾಕ್ಷಯ್ಯ ಹಿರೇಮಠ ಇವರಿಗೆ ಕಲ್ಹಾಳ್ ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಈ ಒಂದು ಯುವಕ ತಂಡದ ಪರವಾಗಿ ಸ್ವಾಗತ ಸುಸ್ವಾಗತ. ಇವರಿಗೆ ಶ್ರೀ ಶರಣಪ್ಪ ಅಂಗಡಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ಹಾಗೂ ಮುಂದಿನದಾಗಿ ಈ ಒಂದು ನಾಟಕದ ಉದ್ಘಾಟನೆಯನ್ನು ಶ್ರೀ ಕಲ್ಲಪ್ಪ ಜಗ್ಗಲ್ ಅವರು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಕಲ್ಲಪ್ಪ ಜಗ್ಗಲ್ ಅವರಿಗೆ ಕಲ್ಹಾಳ್ ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ಈ ಒಂದು ಯುವ ತರುಣ ನಾಟ್ಯ ಸಂಘದ ವತಿಯಿಂದ ಸ್ವಾಗತ ಸುಸ್ವಾಗತ. ಇವರಿಗೆ ಮಹೇಶ್ ಸಂಕದಾಳಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ಈ ಒಂದು ನಾಟಕದ ಜ್ಯೋತಿ ಬೆಳಗಿಸುವಲ್ಲೂ ಶ್ರೀ ಹುಸೇನ್ ಸಾಬ್ ತಹಸೀಲ್ದಾರ್ ಅವರು ವಹಿಸ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಹುಸೇನ್ ಸಾಬ್ ತಹಸೀಲ್ದಾರ್ ಅವರಿಗೆ ಕಲ್ಹಾಳ್ ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಈ ಒಂದು ನಾಟಕ ತಂಡದ ಎಲ್ಲ ಯುವಕರ ವತಿಯಿಂದ ಸ್ವಾಗತ ಸುಸ್ವಾಗತ. ವಿನಾಯಕ್ ಕಿಲಮ್ನೂರಿ ಅವರು ಅವ್ರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ದೇವಾಲಯ ಈ ಪ್ರೇಮಾಲಯ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಾರಾಯಣ್ ಲಹೂಲಿಯರಿ ಅವರಿಗೆ ಸ್ವಾಗತ ಸುಸ್ವಾಗತ. ಪಾಟೀಲ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ಈ ಮುಂದಿನದಾಗಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾದಂಥ ಶ್ರೀಪಾದ್ ಮರ್ಬಾ ಶೆಟ್ಟಿ ಅವರಿಗೆ ಸ್ವಾಗತ ಸುಸ್ವಾಗತ. ಇವರಿಗೆ ನಿಂಗಪ್ಪ ಕಮ್ಮಾರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ವೀರ ಧೀರರಾಳಿದ ನಾಡು ನಿನ್ನದು ಶಾಂತಿ ಮುಂದಿನದಾಗಿ ಮತ್ತೋರ್ವ ಅತಿಥಿಗಳಾದಂಥ ಮಾಂದಗೌಡ ದೇವಗೌಡ ಪಾಟೀಲ್ ಇವರಿಗೆ ಸ್ವಾಗತ ಸುಸ್ವಾಗತ. ಇವರಿಗೆ ಸೋಮಲಿಂಗ್ ಜಗ್ಗಲ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ವರಸಾದು ಸಂತರ ನೆಲೆ ನಿನ್ನದು ಮಹಾಶಿಲ್ಪಕಾರರ ಕಲೆ ನಿನ್ನದು. ಧನ್ಯವಾದಗಳು. ಮುಂದಿನದಾಗಿ ಜಗದೀಶ್ ಹಲಗತ್ತಿ ಗುರುಗಳಿಗೆ ಈ ಒಂದು ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಇವರಿಗೆ ನಿತಿನ್ ಕುಲಕರ್ಣಿ ಮಾಡಬೇಕಾಗಿ ವಿನಂತಿ ಮಾಲಾರ್ಪಣೆ. ಕರುನಾಡು ತಾಯಿ ಸದಾ ಚಿನ್ಮಯಿ. ಧನ್ಯವಾದಗಳು. ಮುಂದಿನದಾಗಿ ಈ ಇನ್ನೋರ್ವ ಅತಿಥಿಗಳಾದಂಥ ಬಸವರೆಡ್ಡಿ ಮಳಲಿ ಅವರಿಗೆ ಸ್ವಾಗತ ಸುಸ್ವಾಗತ. ಇವರಿಗೆ ಜಾವೇದ್ ಅತ್ತಾರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ
ಅತಿಥಿಗಳಾದಂಥ ನಮ್ಮೂರವರೇ ಆದಂಥ ಸಂಘ ಶಿಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸಂಗಲ್ ಸರ್ಗೆ ಸಚಿನ್ ಕಂಬಳಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ಇನ್ನೋರ್ವ ಶಿಕ್ಷಕರಾದಂಥ ಸಂಕಣ್ಣವ್ರ ಶಿಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸಂಕನವ್ರ ಸರ್ಗೆ ಅಶೋಕ್ ನಾಗನೂರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಜೀವತಂತಿ ನೀಡುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ದಾರಿ ನಮ್ಮದು, ಮಾಧುರ್ಯ ತುಂಬಿದ ಕಲೆ ನಿನ್ನದು, ಸೌಂದರ್ಯ ಸೀಮೆಯ ನುಡಿ. ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾದಂಥ ಜಗದೀಶ್ ಬಾರಾರೆಡ್ಡಿ ಅವರ ಸ್ವಾಗತ ಸುಸ್ವಾಗತ. ಜಗದೀಶ್, ಅದೇ ತರನಾಗಿ ಮಲ್ಲಪ್ಪ ಹದಿಮನಿ ಅವರು ಎಲ್ಲಿದ್ರು ಬರ್ಬೇಕು. ರೋಮ ರೋಮಗಳು ನಿಂತವು ತಾಯಿ ಚೆನ್ನ ಕನ್ನಡದೊಳೈನಿದು ಮಾಯೆ, ಕಡಲೆ ಮುಗಿಸಿರಿ ಕಡಲೆ ಮುಗಿಸಿರಿ ಕನು ಬರವು ಎಲ್ಲ ಎಲ್ಲರೂ ಸ್ವಾಗತ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತ ವೀರೇಶ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನದಾಗಿ ಜ್ಯೋತಿ ಬೆಳಗಿಸುವವರು ಎಲ್ಲ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆ. ಒಂದ್ ಸೆಕೆಂಡ್, ಎಲ್ಲರೂ ನಿಲ್ಬೇಕು. ಇಲ್ಲಿ ಸ್ಟೇಜ್ನವ್ರು ಒಬ್ರು ಮೇಲ್ ಬರ್ರಿಪ್ಪ. ಸಂಗೀತ ಭಾಗದವರು ಸ್ಟೇಜ್ನವ್ರು ಒಬ್ರು ಮೇಲ್ ಬರ್ರಿ. ಅವ್ರಿಗೆ ಮಾಲಾ ಈ ಒಂದು ನಾಟಕವನ್ನು ಸುಂದರವಾಗಿ ಮಾಸ್ತರ್ ನಡೆಸಿಕೊಡಲು ಆಗಮಿಸಿರುವಂತ ಎಲ್ಲ ಸಂಗೀತದ ಬಳಗದ ಪರವಾಗಿ ಒಬ್ರು ಯಾರ ಬಂದು ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೆ. ಹಾರ್ಮೋನಿಯಂ ಮಾಸ್ತರ್ ಮೇಲ್ ಬರ್ರಿ. ಕರಿ, ಅಲ್ಲಿ ಯಾರಿದ್ದಾರೆ ಬರ್ರಿ ಬರ್ರಿ. ಇವ್ರೆ ಕಕ್ಮರಿ ಡ್ರಾಮಾ ಸೀನ್ಸ್ ಓನರ್ ಮಾಲಕರಾದಂತ ಮಾಂತೇಶ್ ಅವರಿಗೆ ಜಗದೀಶ್ ಹಲಗತ್ತಿ ಅವರಿಂದ ಮಾಲಾರ್ಪಣೆ. ಎಲ್ಲ ಅತಿಥಿಯರು ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಮನೋಹರ್ ಸರ್ ಅವರಿಗೆ ಮಾಲಾರ್ಪಣೆ ಶರಣಪ್ಪ ಅಂಗಡಿ ಅವರಿಂದ. ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸುವಂತ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಈಗ ಮುಂದಿನದಾಗಿ ಈ ಒಂದು ನಾಟಕದ ಉದ್ಘಾಟನೆ. ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಹಾಗೂ ಎಲ್ಲ ಅತಿಥಿ ಮಹೋದಯರು ಈ ಒಂದು ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಯಲ್ಲಪ್ಪ ಶೆಟ್ಟರ್, ರಾಜ ಹಿರೇಮಠ ಹಾಗೂ ಎಲ್ಲ ಅತಿಥಿ ಮಹೋದಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಎಲ್ಲ ಅತಿಥಿ ಮಹೋದಯರಿಗೂ ಧನ್ಯವಾದಗಳು. ಈ ಒಂದು ನಾಟಕವನ್ನು ಉದ್ದೇಶಿಸಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶಿಕ್ಷಣ ಪ್ರೇಮಿಗಳು ಹಾಗೂ ಕೊಡುಗೈದಾನಿಗಳು ಆದಂಥ ಕಲ್ಲಪ್ಪ ಜಗ್ಗಲ್ ಅವರು ಈ ನಾಟಕವನ್ನು ಉದ್ದೇಶಿಸಿ ಒಂದು 4 ಮಾತು ಮಾತಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಶ್ರೀ
ಸಿದ್ಧಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಶ್ರೀ ಅವಧೂತ್ ಕಲ್ಮೇಶ್ವರ ಯುವ ತರುಣ ನಾಟ್ಯ ಸಂಘ ಕಲಹಾಳ ಶ್ರೀ ಗ್ರಾಮ ದೇವತೆ ಹಾಗೂ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಕಾರ್ಯಕ್ರಮ 1 ರಿಂದ 9 ಆಯೋಜಿಸಲಾಗಿತ್ತು. ಆ ಪ್ರಯುಕ್ತವಾಗಿ ಶ್ರೀ ಅವಧೂತ ಕಲ್ಮೇಶ್ವರ ಯುವ ತರುಣ ನಾಟ್ಯ ಸಂಘ ಕಲಹಾಳ ಇವರಿಂದ ನಾಟಕ, ಸಾಮಾಜಿಕ ನಾಟಕ ರೈತ ಹಚ್ಚಿದ ದೀಪ ಅರ್ಥಾತ್ ಕಲಿಯುಗದ ಭೀಮ ಈ ನಾಟಕದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ದಿವ್ಯ ಸಾನ್ನಿಧ್ಯದಂತಹ ಸಂಘದ ಸ್ವಾಮೀಜಿ ಅವರಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ರಾಚಯ್ಯ ಹಿರೇಮಠರವರೇ, ಬಸವರೆಡ್ಡಿ ಮಳಲಿ ಅವರೇ, ಕೂಲ್ಗೇರಿ ನಾರಾಯಣಣ್ಣ ಅವರೇ ಹಾಗೂ ಶ್ರೀಪಾದ್ ಶೆಟ್ಟರ್ ಅವರೇ ಹಾಗೂ ಹಲಗತ್ತಿ ಗುರುಗಳವರೇ ಹಾಗೂ MD ಪಾಟೀಲ್ ಅವರೇ, ಸಂಗಾಳ ಗುರುಗಳವರೇ ಹಾಗೂ ಶಂಕಣ್ಣಾರ್ ಗುರುಗಳೇ ಹಾಗೂ ಹುಸೇನ್ ಸಾಬ್ ತಹಸೀಲ್ದಾರ್ ರವರೇ ಹಾಗೂ ಗುರು ಹಿರಿಯರು ಹಾಗೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹಾಗೂ ಈ ನಾಟ್ಯ ಸಂಘದ ಯುವಕ ಮಂಡಳ ಯುವಕರಿಗೆ ವಂದಿಸುತ್ತಾ, ಏನು ಸಮಯ ಆಗಿದೆ, ನಾನೇನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಯಾಕಂದರೆ ಕಾಯ್ತಿರ್ತಾರೆ ಯಾವಾಗ ನಾಟಕ ಸ್ಟಾರ್ಟ್ ಮಾಡ್ತಾರಪ್ಪ, ಲೇಟ್ ಆಯಿತು ಅಂತೇಳಿ. 2 ಮಾತು ಮಾತಾಡಿ ನಾನು ಮುಗಿಸ್ತೇನೆ. ಇವತ್ತೊಂದು ಮೆರವಣಿಗೆ ನೋಡಿದ್ದೀರಾ, ಸೀಮೆಯಿಂದ ದ್ಯಾಮವ್ವ ದುರ್ಗಮ್ಮ ಮೆರವಣಿಗೆ ಮೂಲಕ ಆ ದೇವಸ್ಥಾನಕ್ಕೆ ತಲುಪಿದೆ. ಇವತ್ತು ಅದ್ದೂರಿಯಾಗಿ ಒಂದು ಜಾತ್ರೆ ಮಹೋತ್ಸವ ಮಾಡಿದ್ದಾರೆ. ಅಂದರೆ ಇವತ್ತಿನ ಮೆರವಣಿಗೆಯಲ್ಲಿ ಒಂದು DJ ಅಂತ ಒಂದು ಮಾಡಿದರು, DJ ಫಂಕ್ಷನ್ ಮಾಡಿದರು. ಆ DJ ಮೆರವಣಿಗೆಯಲ್ಲಿ ನಮ್ಮ ಕಲಾಳ ಗ್ರಾಮದಲ್ಲಿ ಅದ್ದೂರಿಯಾದಂಥ ಯಶಸ್ವಿ ಆದಂತಹ ಕಾರ್ಯಕ್ರಮ ಅಂದರೆ ಈ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಯುವಕರೆಲ್ಲರೂ ಸೇರಿಕೊಂಡು, ಕಲಾಳ ಗ್ರಾಮದ ಯುವಕರಂದರೆ ಒಂದು ಶಕ್ತಿ, ಯುವ ಶಕ್ತಿ ಇದೆ ಅವರಲ್ಲಿ. ಅವ್ರು ಏನು ಬೇಕಾದರೂ ಮಾಡ್ಬೋದು. ಅವ್ರು ಮನಸ್ಸು ಮಾಡಿದರೆ ಯಾವುದೇ ಕಾರ್ಯಕ್ರಮ ಮಾಡಬೇಕು ಅನ್ನೋದಕ್ಕೆ ಈ ನಾಟಕ DJ ಕಾರ್ಯಕ್ರಮನೇ ಸಾಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಪ್ಪ ಅಂತಂದರೆ ಯುವಕರು ಅವರು ಧನ ಮನ ತನು ಸಹಾಯ ಕೇಳದೆ ಅವರೊಂದು ನಿರ್ಧಾರ ಮಾಡ್ತಾರಲ್ವಾ. ಫಸ್ಟು ಮೊದಲಿಗೆ ಒಂದು ನಾಟಕ ಹಾಕ್ಬೇಕು, ನಾವು ಜಾತ್ರಾ ಮಹೋತ್ಸವಕ್ಕೆ ಮಾಡಬೇಕು, ಯಾವುದೋ ಫಂಕ್ಷನ್ ಇಲ್ಲ ನಮ್ಮ ಊರಲ್ಲಿ, ನಾವೊಂದು ಕಾರ್ಯಕ್ರಮ ಕೊಡಬೇಕು ಅಂತ ಅವ್ರ ಮನೋಭಾವನೆ ಇರುತ್ತಲ್ಲ. ಅದಕ್ಕೆ ನನ್ನ ಎಲ್ಲರ ಪರವಾಗಿ ನಾನೇ ಒಂದು ನಮಸ್ಕಾರ ಮಾಡ್ತೀನಿ ಅವರಿಗೆ. ಯಾಕಪ್ಪ ಅಂದರೆ ಮತ್ತು DJ ಅವರು ಕೂಡ ಯೂತ್ಸು ಏನು ಮಾಡೋದು, ಒಂದು ಮೆರವಣಿಗೆ ಮುಖಾಂತರ ಬರೀ ಡೊಳ್ಳು ಕುಣಿತ ಭಜನೆ ಆದರೆ ಸರಿ ಹೋಗಲ್ಲ. ಅದ್ರ ಜೊತೆಗೆ ಒಂದು DJ ಅನ್ನೋದು ಒಂದು ಮ್ಯೂಸಿಕ್ ತಂದುಬಿಟ್ಟು ಒಂದು ಸರಿಯಾದಂಥ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಹೇಳ್ಬಿಟ್ಟು ಆ DJ ಒಂದು ಕಾರ್ಯಕ್ರಮ ಇವತ್ತು ಬೆಳಗ್ಗೆಯಿಂದ ಶುರುವಾಯಿತು. ಆ ಕಾರ್ಯಕ್ರಮದಲ್ಲಿ ನೋಡಿರ್ಬೋದು, ನಮ್ಮ ಕಲಾಳ ಗ್ರಾಮದ ಹೆಣ್ಣುಮಕ್ಕಳು ತುಂಬ ಯಶಸ್ವಿ ಮಾಡಿದಂಥ ಹೆಣ್ಣುಮಕ್ಕಳಿಗೆ ದೊಡ್ಡದೊಂದು ಚಪ್ಪಾಳೆ ಬರಲಿ ಜೋರಾಗಿ. ಯಾಕಂದರೆ ಇವತ್ತಿನ ಅವರು 1 ಮೂಟೆ ಅಲ್ಲ 2 ಮೂಟೆ ಭಂಡಾರನ್ನ ಆ ಹೆಣ್ಣು ಮಕ್ಕಳನ್ನ ಆರಿಸ್ಬಿಟ್ಟಿದ್ದಾರೆ. ಅವರವರು ಆರಿಸ್ಬಿಟ್ಟು ಫುಲ್ ಒಳ್ಳೆ ಡ್ಯಾನ್ಸನ್ನು ಮಾಡಿದ್ದಾರೆ ಅವರು. ಆ ದ್ಯಾಮವ್ವ ತಾಯಿ, ದುರ್ಗವ್ವ ತಾಯಿಯನ್ನ ಮೆರವಣಿಗೆಯನ್ನ ಆ ಹೆಣ್ಣು ಮಕ್ಕಳಿಂದನೇ ಈ ಕಾರ್ಯಕ್ರಮ ಯಶಸ್ವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಪ್ಪ ಅಂತಂದರೆ ಈ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಂದರೆ ಒಂದು ಮೆರವಣಿಗೆ ಇದ್ದರೆ ಹೆಣ್ಣು ಮಕ್ಕಳಿದ್ರೆ ಅದು ಚಂದ. ಹಾಗಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಾನೊಂದು ನಮಸ್ಕರಿಸ್ತೇನೆ. ಹಾಗೂ ಈ ನಾಟಕದ ಸಾಮಾಜಿಕ ನಾಟಕ ನಮ್ಮ ಊರಲ್ಲಿ ಒಂದು ಆಗಬೇಕು, ಒಂದು ಸಾಮಾಜಿಕ ನಾಟಕ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಯೂತ್ಸು ಶ್ರೀ ಅವಧೂತ್ ಕಲ್ಮೇಶ್ವರ ಯುವ ತರುಣ ನಾಟ್ಯ ಸಂಘ ಕಲಹಾಳ ಯುವಕರಿಗೆ, ಯುವಕ ಮಂಡಳ ಹಾಗೂ ಯುವಕರಿಗೆ, ಯುವ ಮಿತ್ರರಿಗೆ ಇಷ್ಟೊಂದು ಸಾಮಾಜಿಕ ನಾಟಕ ರೈತ ಹಚ್ಚಿದ ದೀಪ ಅರ್ಥಾತ್ ಕಲಿಯುಗದ ಭೀಮಾನ್. ಯಾಕಂದ್ರೆ ರೈತರ ಬಗ್ಗೆ ಏನು ಹೇಳೋದೇನು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ. ರೈತ ಯಾವಾಗಲೂ ದೀಪನ ಹಚ್ತಿರ್ತಾರೆ ಅವರು. ಆ ದೀಪ ಹಚ್ಚುವ ಮೂಲಕ
ಅವರು ಅನ್ನದಾತರಾಗಿರ್ತಾರೆ. ಹಾಗಾಗಿ ಅರ್ಥಾತ್ ಕಲಿಯುಗ ಭೀಮ, ಈ ಅರ್ಥವನ್ನ ನೀವು ನಾಟಕ ನೋಡಿದಾಗ ಗೊತ್ತಾಗುತ್ತೆ. ಯಾರು ಎದ್ದು ಹೋಗ್ಬಾರ್ದು. ಎಲ್ಲ ಒಂದು ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಗ್ರಾಮದ ಗುರು ಹಿರಿಯರು ಎಲ್ಲ ಒಂದು ಸಮಾಧಾನ ರೀತಿಯಿಂದ ಕೂತ್ಕೊಂಡು ಈ ಸಾಮಾಜಿಕ ನಾಟಕವನ್ನ, ಯಾಕಂದ್ರೆ ಕಷ್ಟಪಟ್ಟು ತಾಲೀಮ್ ಮಾಡಿರ್ತಾರೆ, ಸಾಕಷ್ಟು ಒಂದು ಶ್ರಮ ಪಟ್ಟಿರ್ತಾರೆ ಯುವಕರು. ಆ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗಬೇಕಂದ್ರೆ ನಾವು ನೀವೆಲ್ಲರ ಕುತ್ಕೊಂಡು ಈ ನಾಟಕ ನೋಡಿ ನಾಟಕವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈ ನಿಮ್ಮಲ್ಲಿ ಕಳಿಕಳಿಯಿಂದ ಕೇಳ್ತಾ ಈ ಒಂದು ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತೇನೆ. ಏನಂತಂದ್ರೆ ಈ ಶ್ರೀ ಅವಧೂತ ಕಲ್ಮೇಶ್ವರ ನಾಟ್ಯ ಸಂಘ ಕಲಾಳ ಇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ನಾಟಕವನ್ನು ಮಾಡೋದಕ್ಕೆ. ಇನ್ನೂ ಹೆಚ್ಚಿನ ಒಂದು ನಾಟಕ, ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥ ನಾಟಕ, ಸಾಮಾಜಿಕ ನಾಟಕವನ್ನು ಆಯೋಜಿಸಿ ಯಾವುದೇ ನಮ್ಮ ಊರಲ್ಲಿ ಯಾವುದೇ ಜಾತ್ರೆ ಆಗ್ಬೋದು, ಯಾವುದೇ ದೇವಸ್ಥಾನ ಜಾತ್ರೆ ಆಗ್ಬೋದು, ಇದೇ ರೀತಿ ಒಂದು ನಾಟಕವನ್ನು, ಸಾಮಾಜಿಕ ನಾಟಕವನ್ನು ಮಾಡಬೇಕಂತೇಳಿ ಆ ಯುವಕ ಮಂಡಳ ವತಿಯಿಂದ ನಾನೊಂದೊಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಯಾವಾಗಲೂ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಸದಾ ನಿಮ್ಮ ಜೊತೆ ಇರ್ತೇನೆ. ನೀವು ಯಾವಾಗಲೂ ಏನಿದ್ರು ನಿಮ್ಮ ಸಹಕಾರ ಮಾಡುತ್ತೇವೆ. ಆದರೆ ನಿಮ್ಮ ಜೊತೆನೇ ಇರ್ತೇನೆ ನಾನು ಅಂತ ಹೇಳ್ತಾ ಇಲ್ಲಿ ಮಾತು ಕೊಡ್ತಾ ಇದ್ದೇನೆ. ನೀವು ಯಾವುದೇ ಕಾರ್ಯಕ್ರಮ ಮಾಡಿ ನಾವು ನಿಮ್ಮ ಜೊತೆ ಇರ್ತೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮಾತನಾಡಲಿಕ್ಕೂ ಅವಕಾಶ ಮಾಡಿಕೊಟ್ಟಂತಹ ಈ ಶ್ರೀ ಅವಧೂತ ಕಲ್ಮೇಶ್ವರ ಯುವ ತರುಣ ನಾಟ್ಯ ಸಂಘ ಯುವಕರಿಗೆ, ಯುವಕ ಮಂಡಳವರಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ದಿವ್ಯ ಸಾನ್ನಿಧ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಗುರು ಹಿರಿಯರಿಗೆ ಹಾಗೂ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ಎಲ್ರಿಗೂ ನಮಸ್ಕರಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಸಿದ್ಧಲಿಂಗ ಸ್ವಾಮಿ. ಈ ಯುವಕರನ್ನು ಉದ್ದೇಶಿಸಿ ಮಾತನಾಡಿದಂಥ ಕಲ್ಲಪ್ಪ ಜಗ್ಗಲ್ ಅವರಿಗೆ ಧನ್ಯವಾದಗಳು. ಅದೇ ಥರನಾಗಿ ಶ್ರೀಪಾದ ಶೆಟ್ಟರ್, ಮರ್ವಾ ಶೆಟ್ಟರ್ ಅವರು ಈ ನಾಟಕವನ್ನು ಉದ್ದೇಶಿಸಿ 1-2 ಮಾತು ಮಾತಾಡ್ಬೇಕಂತ ತಮ್ಮಲ್ಲಿ. ಬಸವ ಜಯಂತಿ, ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ರಾಮದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂಥ ಅಧ್ಯಕ್ಷರು, ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಸಂಕದಾಳ ಪೂಜ್ಯರು, ಅಧ್ಯಕ್ಷರು, ಮುಖ್ಯ ಅತಿಥಿಗಳು ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಕಲಾವಿದರು, ಕಲಾಕಾರರು, ಸಂಗೀತ ವಾದ್ಯ ಉಳಿಸ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಕಲಾವಿದರು, ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಇದು ತಾವೆಲ್ಲರೂ ಆಸಕ್ತಿಯಿಂದ ನಾಟಕದ ಪ್ರಾರಂಭವನ್ನು ಗಮನಿಸ್ತಾ ಇದ್ದೀರಿ. ಆದ್ದರಿಂದ ಹೆಚ್ಚಿಗೆ ಮಾತನಾಡುವುದಿಲ್ಲ. ಇವತ್ತಿನ ದಿವಸ ಈ ಒಂದು ನಾಟಕ ಕಲೆ ಗ್ರಾಮೀಣ ಭಾಗದಲ್ಲಿ ಇರಲಿ, ಸಿಟಿ ಒಳಗಿರಲಿ, ನಶಿಸಿ ಹೋಗುವಂಥ ಒಂದು ಕಾಲ ಬಂದೈತಿ. ಇದು ಈಗ ಮೊಬೈಲ್ ಯುಗ, ಟಿ ವಿ ಯುಗ ಪ್ರಾರಂಭವಾದಿಂದ ಸಣ್ಣಾಟನೂ ಹೋದು, ದೊಡ್ಡಾಟನೂ ಹೋದು, ಬೀದಿ ನಾಟಕಗಳೂ ಹೋದು, ಆನಂತರ ಸಿನಿಮಾ ಸಹಿತ ಹೋದು, ಟಿ ವಿನೂ ಹೋಗ್ಯಾವ. ಈಗ ಎಲ್ಲರ ಕೈಯಾಗೂ ಮೊಬೈಲ್ ಬಂದುಬಿಟ್ಟೈತಿ. ಆದ್ದರಿಂದ ಅವು ಎಲ್ಲ ಕಲೆಗಳನ್ನು ಇಂಗ್ಲೀಷ್ನೊಳಗೊಂದು ಮಾತು ಬರ್ತೈತಿ, ಲಿಟ್ರೇಚರ್ ಈಸ್ ಎ ಗೋಲ್ಡನ್ ಮಿರರ್ ಆಫ್ ಕಾಂಟೆಂಪ್ರರಿ ಸೊಸೈಟಿ ಅಂಥೇಳಿ. ಸಾಹಿತ್ಯ ಅನ್ನುವುದು ಸಮಕಾಲೀನ ಬದುಕಿನ ರನ್ನಗನ್ನಡಿ ಇದ್ದಂತೆ ಇರಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಕಾಲಕ್ಕೆ ತಕ್ಕಂತೆ ಒಂದು ಸಾಹಿತ್ಯ ಬದಲಾವಣೆ ಆದರೂ ಸಹಿತ ಹೊಸ ಚಿಗುರು, ಹಳೆಯ ಬೇರು ಇವನ್ನ ಮೈಗೂಡಿಸಿಕೊಂಡಾಗ ಮಾತ್ರ ಮರ ಸೊಬಗು ಅನ್ನುವಂತೆ ಈ ನಾಟಕ ಕಲೆಗಳನ್ನು ಉಳಿಸಿ ಬೆಳೆಸಿ ನಾವು ನೀವೆಲ್ಲರ ಪ್ರೋತ್ಸಾಹಿಸಿದಾಗ ಮಾತ್ರ ಇದು ಉಳ್ಕೊಂಡು ಹೋಗ್ತೈತಿ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ನಮ್ಮ ಕಲಾ ಬಳಗಕ್ಕೆ, ಕಲಾಳ ಗ್ರಾಮದ ಯುವಕ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ತಾವೆಲ್ಲರೂ ಶಾಂತ ರೀತಿಯಿಂದ ನಾಟಕವನ್ನು ವೀಕ್ಷಿಸಬೇಕೆಂದು ಕೇಳಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಈಗ ಒಂದು ಸನ್ಮಾನ ಕಾರ್ಯಕ್ರಮ
ಈ ಒಂದು ನಾಟಕಕ್ಕೆ ಪ್ರೋತ್ಸಾಹ ನೀಡಿರುವಂಥ ಕೆಲವೊಂದಿಷ್ಟು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಮೊದಲನೇದಾಗಿ ರಾಚಯ್ಯ ವಿ ಹಿರೇಮಠಿ ಅವರಿಗೆ ಕಮಿಟಿಯ ಪರವಾಗಿ ಸನ್ಮಾನ. ಎಲ್ಲ ಯುವಕರು ಬಂದು ಸನ್ಮಾನ ಮಾಡ್ಬೇಕಂತ ತಮ್ಮಲ್ಲಿ ಕೇಳಿ. ಸನ್ಮಾನವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾರೆ. ಎಲ್ಲ ಅತಿಥಿಗಳು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ಸಾನ್ನಿಧ್ಯವನ್ನು ವಹಿಸಿಕೊಂಡು ಬಂದಿರುವಂತಹ ಸಚ್ಚಿದಾನಂದ ಅವಧೂತ ಮಹಾಸ್ವಾಮಿಗಳು ಚುಳುಕಿ ಹಾಗೂ ಕಲ್ಹಾಳ್ ಅವರಿಗೆ ಕಲ್ಹಾಳ ಗ್ರಾಮಸ್ಥರ ಪರವಾಗಿ ಸ್ವಾಗತ ಸುಸ್ವಾಗತ. ಶ್ರೀಗಳಿಗೆ ಮಲ್ಲಪ್ಪ ಹಾದಿಮನಿಯವರು ಮಾಲಾರ್ಪಣೆ ಮಾಡಬೇಕಂತ ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕು. ಧನ್ಯವಾದಗಳು. ಹಾಗೂ ಅತಿಥಿಗಳಿಗೆ ಆಗಿ ಆಗಮಿಸಿರುವ ಹಾದಿಮಣಿಯವರಿಗೆ ಯುವಕ ಮಂಡಳದ ಪರವಾಗಿ ಸ್ವಾಗತ ಸುಸ್ವಾಗತ. ಅವರಿಗೆ ಯುವಕರು ಬಂದು ಮಾಲಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಈಗ ಮುಂದಿನ ಸನ್ಮಾನ ಕಲ್ಲಪ್ಪ ಜೆ ಜಗ್ಗಲ್ ಇವರಿಗೆ ಎಲ್ಲ ಅತಿಥಿಗಳು ಹಾಗೂ ಯುವಕ ಮಂಡಲದ ಸದಸ್ಯರು ಸನ್ಮಾನವನ್ನು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಗವರ್ನರ್ ಶಿಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವರಿಗೆ ಯಂಕಣ್ಣ ಪಾಟೀಲ್ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರ ಸ್ವಾಗತಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಗವರ್ನರ್ ಶಿಕ್ಷಕರು ಸ್ವಾಗತ ಸುಸ್ವಾಗತ ಮಾಲಾರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಈಗ ಮುಂದಿನ ಸನ್ಮಾನ ಹುಸೇನ್ ಸಾಬ್ ತಹಸೀಲ್ದಾರ್ ಇವರಿಗೆ ಎಲ್ಲ ಯುವಕರು ಹಾಗೂ ಈಗ ಅತಿಥಿಗಳು ಸನ್ಮಾನಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.
ಧನ್ಯವಾದಗಳು. ಮುಂದಿನ ಒಂದು ಸನ್ಮಾನ ರಾಷ್ಟ್ರದ ಅತಿಥಿ ಮಹೋದಯರಿಗೆ ಕಾರ್ಯಕ್ರಮ ನಡೆಸಿಕೊಡ್ದಾಗ ನಿರೂಪಣೆ ಮಾಡತಕ್ಕಂಥ ಹನುಮಂತ ಹಾಗನೂರ್ ಅವರಿಗೆ ಸ್ವಾಗತ ಸುಸ್ವಾಗತ. ಅವ್ರಿಗೆ ಒಂದು ಮಾಲಾರ್ಪಣೆ ಮಾಡೋದು ಜಗದೀಶ್ ರಾಯರೆಡ್ಡಿ ಅವರಿಂದ. ಅದೇ ರೀತಿಯಾಗಿ ಇನ್ನೋರ್ವ ನಿರೂಪಣೆ ಮಾಡ್ತಕ್ಕಂಥ ದಿನೇಶ್ ಅರವಿಸಿಂಗ್ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾರೆ. ಅವರಿಗೂ ಕೂಡ ಮಾಲಾರ್ಪಣೆ ಆದಿಮನಿ ಮಲ್ಲಪ್ಪ ಅವರಿಂದ ಮಾಲಾರ್ಪಣೆ. ಇವಾಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಆದಂತಹ ಶ್ರೀ ಸಚ್ಚಿದಾನಂದ ಅವಧೂತ ಮಹಾಸ್ವಾಮಿಗಳು ಚುಳಿಕೆ ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನುಡಿಬೇಕಂತೇಳಿ ಮಾತಾಡುತ್ತಿದ್ದಾರೆ. ಕೇಳ್ಕೊಳ್ತಾ ಇದ್ದೇನೆ ಸ್ವಾಮಿ. ಹಲೋ, ಸ್ವಲ್ಪ ಬಾಯಿಗೆ ಗಪ್ ಮಾಡ್ರಿ. अवधूत कलमेश्वर महाराज की, ग्राम देवती महाराज की, सकला साधु संत महाराज की जय मंगलम जय नमः पार्वती पति शिव हर 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 बोलो भारत माता की. ಯಾವ ಬೆಳಗಾಂ ಜಿಲ್ಲೆಯ ತಮ್ಮ ಸ್ವಲ್ಪ ಮಾತು ಕಮ್ಮಿ ಮಾಡ್ರು, ನಾ ಭಾಳ ಮಾತಾಡ್ದಿಲ್ಲ. ಎಲ್ಲಿ ಯಾವ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರಕ್ಷಿತರಾಗಿರ್ತಕ್ಕಂಥ ಕಲಾಳ ಗ್ರಾಮದಲ್ಲಿ ಗ್ರಾಮ ದೇವತೆಯ ಜಾತ್ರೆ ಅಂಗವಾಗಿ ಶ್ರೀ ಶ್ರೀ ಅವಧೂತ ಕಲ್ಮೇಶ್ವರ ನಾಟಕ ಸಂಘ ದಾರಿಯ ದೀಪ ಅರ್ಥಾತ್ ರೈತ ಹಚ್ಚಿದ ದೀಪ ಅರ್ಥಾತ್ ಕಲಿಯುಗದ ಭೀಮ ಅಂದ್ರ ರೈತ ಹಚ್ಚಿದ ಮೇಲೆ ಎಲ್ಲ ದೀಪ ಹತ್ತಾವ, ಹೌದಲ್ಲ? ಹಂಗ ಈ ಕಲಾಳ ಗ್ರಾಮದಾಗ ಅವಧೂತರ ಅಂದ್ರ ಭಾಳ ಅಭಿಮಾನ ಸಂಬಂಧ ಭಾಳ ಐತಿ ನಿಮ್ಮೂರಾಗ. ಯಾಗಿರ್ತದ ನಾಟಕ ಅಂದ್ರ ಇದು ಜೀವನ ಒಂದು ನಾಟಕ. ಈ ಜೀವನ ಏನೈತಲ್ಲ ಆ ಗುರು ಸೃಷ್ಟಿ ಮಾಡಿ ನಮ್ಮ ಭೂಮಿ ಬಿಟ್ಟನಲ್ಲ, ಇದು ಒಂದು ನಾಟಕ. ಅದ್ರಾಗ ಪಾತ್ರಗಳು ಭಾಳ ಅದಾವ, ಹಾಸ್ಯ ಅದಾವ, ಹೀರೋ ಅದಾವ, ಎಲ್ಲ ಬೇಕಾದಷ್ಟು ಅದಾವ. ನಾವು ಯಾವುದು ಮಾಡೋಕಪ್ಪ ಪ್ರಪಂಚದೊಳಗೆ ಅಂದ್ರೆ ನಮ್ಮ ಜಿಂದಗಿ ಯಾವುದು ನಡೀತೈತಲ್ಲ ಅದನ್ನ ನಾವು ಪಾತ್ರ ಮಾಡ್ಬೇಕಾಗಿರ್ತದ. ಈ ನಾಟಕ ಏನೈತಲ್ಲ ಇದು ಬೇರೆ ಅದ. ಇದು ಅಂದ್ರೆ ಜೀವನದಾಗ ನಾಟಕ ಅಂದ್ರೆ ಅವಧೂತ ಕಲ್ಮೇಶ್ವರರ ಒಂದು ಮಾತು ಹೇಳ್ಯಾರ ಅವರು, ದುನಿಯಾ ಜುಕ್ತಿವಲ್ಲ ಸದರಂಗಲ್ಲ ಸಾಧು ಅಂತ ಹೇಳ್ಯಾರ ಅವ್ರು. ಅಂದ್ರ ಈ ಜೀವನ ಒಂದು ನಾಟಕ.
ಇದ್ರಾಗ ನಾವು ಯಾವ್ದು ಪಾತ್ರ ಮಾಡ್ಬೇಕು ಅನ್ನೋದು ನಾವು ಮೊದಲ ಮಾನವರಾಗಿ ಅರ್ಥಕೊಳ್ಬೇಕು. ತಮ್ಮ ಐಶ್ ಗಪ್ಪ ಮಾಡೋದು ಏನಿದೆ ನಾ ಬಾಯಿ ಇದೆ ಇಲ್ಲಾರ ಇಲ್ಲಾರ ಸೋ ಕೂತವ್ರ ಮರ ನೀವು ಇಲ್ಲ ಮೈಕ್ ಕೊಡ್ತೀನಿ ನಿಮಗೆ. ಸ್ವಲ್ಪ ಸೈಲೆಂಟ್ ಇರಲಿಲ್ಲ ಮುಗಿಸ್ತೀವಿ, ಚಲೋ ಮಾಡಿಬಿಡ್ತೀವಿ. ಈಗ ಪಾತ್ರ ಮಾಡ್ಬೇಕಾಗಿತ್ತಂದ್ರೆ ಯಾವ್ದು ಮಾಡ್ಬೇಕು ನಾವು? ಎಲ್ಲರ ಆಶೆ ಮಾಡಕ್ಕೆ ಬರೋದಿಲ್ಲ, ಎಲ್ಲರ ದುಃಖ ಪಾತ್ರ ಮಾಡಕ್ಕೆ ಬರೋದಿಲ್ಲ, ಇಲೋನ್ ಮಾಡಕ್ಕೆ ಬರೋದಿಲ್ಲ. ಯಾವುದನ್ನು ಬೇಕು ಅದನ್ನು ನಾವು ಪಾತ್ರ ಮಾಡಬೇಕು. ಅಂದ್ರೆ ಈ ಜೀವನವನ್ನೇ ನಾಟಕ, ಹೌದಿಲ್ಲ? ಈ ಜೀವನ ಅಂದ್ರೆ ಏನಪ್ಪ? ಸಾಧಿಸ್ಬೇಕಾದೇನು? ನಮಗೆ ಬೇಕಾದ ಎಷ್ಟು ಐತಿ ಅಷ್ಟೇ ನಾವು ಸಾಧಿಸ್ಬೇಕು, ಉಳಿಕೆದು ಸಾಧಿಸಕ್ಕೆ ಬರೋದಿಲ್ಲ, ಏನಿಲ್ಲ. ಅದಕ್ಕೆ ಧ್ಯೇಯ ಹೋಗ್ತದ, ಹೋಗ್ಬೇಕಾಗಿತ್ತಂದ್ರ ಈ ಧ್ಯೇಯ ಹೋಗ್ಬೇಕಾಗಿತ್ತಂದ್ರ ಏನು ನಾವು ಮಾಡಬೇಕು? ಸ್ವಲ್ಪ ಇಷ್ಟಿಷ್ಟ ಆದ್ರೆ ಸ್ವಲ್ಪ ನಾವು ತೋರಿಸ್ಬೇಕು. ಏನು ಸತ್ಸಂಗದಾಗ ಹೋಗ್ಬೇಕು, ಎಲ್ಲ ಮಾಡ್ಬೇಕಾರೆ, ಜಂಜಾಟದಾಗ ಹೋಗ್ಬೇಕಾರೆ, ಸಂಸಾರದಾಗ ಹೋಗ್ಬೇಕಾರೆ ಸರಳ ಇರ್ಬೇಕಾಗಿತ್ತಂದ್ರೆ ಯಾವ್ದು ಮಾಡ್ಬೇಕಪ್ಪ ನಾವು? ಎಷ್ಟಿಷ್ಟ ಆದ್ರೆ ಗುರು ಸೇವೆ ಮಾಡ್ಬೇಕು. ಹಂಗ ಈ ಸರಳ ನಡೀತೈತ. ಇದು ಏನೈತಲ್ಲ, ಈಗ ಒಂದು ಕತಿ ಬರ್ದಾನವ. ಯಾರು ಏನು ಕತಿ ಬರ್ದವ್ ಶಾಣೆ ಅಂತಾರೆ, ಏನು ಕತಿ ಕಲ್ತಾವ್ ಶಾಣೆ ಅಂತಾರೆ, ಏನು ಕತಿ ಸಂಚಾಲಕ ಶಾಣೆ ಅಂತಾರೆ. ಆಮೇಲೆ ಇನ್ನೊಬ್ಬ ಹೋದಾನ, ಯಾರು ಅಂದ್ರೆ ಈ ಭೂಮಿಗೆ ಬಿಟ್ಟಿರ್ತಕ್ಕಂಥ, ಈ ಪ್ರಪಂಚದೊಳಗೆ ಬಿಟ್ಟಿರ್ತಕ್ಕಂಥ ಆ ಪಾತ್ರದಕ್ಕ ಬಣ್ಣ ಬಡಿದಾನಲ್ಲ, ಅವ ಭಾಳ ಶಾಣ್ಯಾನ, ಅವ ಭಾಳ ಶಾಣ್ಯಾನ. ಯಾವ ಪಾತ್ರಕ್ಕೆ ಏನು ಬಡಿಬೇಕು, ಯಾವ ಪಾತ್ರಕ್ಕೆ ಹೆಂಗೆ ಬಡಿಬೇಕು ಅನ್ನೋದು ಅವಧೂತ ಕಲ್ಮೇಶ್ವರ ಅದು ಬಡದಕ್ಕ ಸೃಷ್ಟಿಕರ್ತ ನೇಮ ಅದ. ಹೌದಲ್ಲ? ಅದಕ್ಕೆ ಪುಣ್ಯಾತ್ಮರೇ, ಈ ನಮ್ಮ ಕಲಾಳದಾಗ ಈ ಪುಣ್ಯಮಯ ಭೂಮಿ ಒಳಗೆ ಅವಧೂತ ಕಲ್ಮೇಶ್ವರರು ಈ ಎಲ್ಲ ನಮ್ಮ ಕರ್ನಾಟಕದಾಗ ಹಾಲಂಡಿದಾಗ ತಿರುಗಾಡಿ ಬಂದು ನಮ್ಮ ಕಲಾಳದಾಗ ಅವರು ಪಾದ ಊರ್ಯಾರ. ಅದಕ್ಕೆ ಅಲೋ ಮಾತೇನು ನೀ ಒಲಿದ ಪಾದ ಇಟ್ಟವೆ ನೆಲವೇ ಸುರಕ್ಷೇತ್ರವಯ್ಯ, ಇದು ಜಲವೇ ಪಾವನ ತೀರ್ಥವಯ್ಯ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ಯಾರ. ಇವತ್ತು ಕಲಾಳದೊಳಗೆ ಪಾದಿಟ್ಟಪ್ಪ ಅಂದ್ರೆ ಎಷ್ಟು ಮಂದಿ ನೌಕರಿ ಆಗಿರಿ, ಎಷ್ಟು ಮಂದಿ ಉತ್ತಾರ ಆಗಿ, ಯಾರಿಂದ? ಅವಧೂತ ಕಲ್ಮೇಶ್ವರಿಂದ ತಿಳ್ಕೊರಿದ್ದಾನೆ. ಅದಕ್ಕೆ ಧರ್ಮವು ರಕ್ಷಿತೋ. ನಾವು ಧರ್ಮ ರಕ್ಷಣೆ ಮಾಡಿರ ನಮ್ಮನ್ನ ಭಗವಂತ ಎಂದು ಕೈ ಬಿಡೋದಿಲ್ಲ. ಇದು ನಾಟಕ ಇರ್ತದ, ನಾಟಕದ ಬೇಕಾ? ಈ ಜೀವನ ನಾಟಕ ಬೇಕು, ಹೌದಲ್ಲ? ಅದಕ್ಕೆ ಪುಣ್ಯಾತ್ಮರೇ, ಜೀವನ ಎಂಬುದು ನಾಟಕ. ಅದಕ್ಕೆ ಹೇಳ್ತಾರ, ದೇವನ ಮನೆಯಲ್ಲ ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇದು ಹಂಗ ಬಾಡಿಗೆ ಶರೀರ ಇಂದಲ್ಲ ಬಾಡಿಗೆ ಬಿಟ್ಟು ಹೋಗ್ತದ. ಅದ್ರೊಳಗ ಏನಿರ್ಬೇಕಪ್ಪ ಅಂದ್ರ ಉತ್ತಮರ ಸಂಘವನ್ನ ಮಾಡು, ಏನು ಶ್ರೇಷ್ಠವಾದ ಸಂಘವನ್ನ ಮಾಡು, ಶ್ರೇಷ್ಠವಾದ ಮಾನವರ ಸಂಘ ಮಾಡು, ಶ್ರೇಷ್ಠವಾದ ಉತ್ತಮರ ಸಂಘ ಮಾಡು. ಅದಕ್ಕೆ ನಮಗೆ ಜೀವನ ಮುಕ್ತಿ ಆಗ್ತದ. ಪುಣ್ಯಾತ್ಮರ ಜೀವನ ಮುಕ್ತಿ ಆಗ್ತದೋ, ಜೀವನ ಮುಕ್ತಿ ಆಗ್ತದ. ಅದಕ್ಕೆ ನಾಟಕ ಅಂದ್ರೆ ಏನಪ್ಪ ಅಂದ್ರೆ, ಇವತ್ತು ನಿಮ್ಮ ಮನ್ಯಾಗ ಸಣ್ಣ ಮಕ್ಳು ಇರ್ತಾರೆ, ನಾಟಕ ಅಂದ್ರಪ್ಪ ಸಣ್ಣ ಮಕ್ಳು ಇರ್ತಾರೆ. ಅದಕ್ಕೆ ತಪ್ಪು ತಡಿಗಳಾದ್ರೆ ನಿಮ್ಮ ಮನೆ ಮಕ್ಕಳಿಂದನೇ ಈ ನಾಟಕದ ಪರೀಕ್ಷೆ ಮಾಡ್ತಾರಲ್ಲ, ಹಂಗ ತಪ್ಪು ತಡಿಗಳಾದ್ರೆ ತಿದ್ದುಕೊಂಡು ಗಲಾಟೆ ಮಾಡಿದಾಗ ಈ ನಾಟಕವನ್ನು ಯಶಸ್ವಿ ಮಾಡಿಕೊಡ್ರಿ ಸುತ್ತಮುತ್ತಲಿಂದ ಬಂದಂಥ ಭಕ್ತಾದಿಗಳು. ಅದಕ್ಕೆ ಪುಣ್ಯಾತ್ಮರ ಇಲ್ಲಿ ಕುಂತಾರೆ ಎಲ್ಲರೂ ಹಿರಿಯರು. ಅದಕ್ಕೆ ರಾಜಕೀಯ ಗಣ್ಯಮೆಟ್ಟುಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ನಮ್ಮ ಡ್ರಂಬು ಆಗ ಕ್ಯಾಶಿಯೋ ಮಾಸ್ತರ್, ಅರಮನೆ ಮಾಸ್ತರ್, ನಿಮ್ಗೆಲ್ಲರಿಗೂ ಶರಣ ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತಾರೋ. ತತ್ತಸ್ವರಮಾಯ ನಮಃ. ಅವಧೂ ಚಿಂತನೆ ಗುರುದೇವ ದತ್ ಅಲಕ್ ನಿರ ಸಚ್ಚಿದಾನಂದ ಅವಧೂ ಚಿಂತನೆ ಶ್ರೀ ಗುರುದೇವ್ ದತ್ ಅಲಕ್ ನಿರಂಜನ್. ಸಾನ್ನಿಧ್ಯದ ನುಡಿಗಳನ್ನಾಡಿದಂಥ ಸಚ್ಚಿದಾನಂದ ಅಪ್ಪುಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ, ಈಗ ಕಲ್ಹಾಳ ಗ್ರಾಮಸ್ಥರ ಪರವಾಗಿ ಸಚ್ಚಿದಾನಂದ ಅಪ್ಪುಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೂ ಸಂಕದಾಳ್ ಶ್ರೀಗಳಿಗೆ ಇಬ್ಬರಿಗೂ ಕಲ್ಹಾಳ ಗ್ರಾಮದ ಎಲ್ಲ ಹಿರಿಯರು ಕೂಡಿಕೊಂಡು ಧನ್ಯವಾದಗಳು. ಈ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದಂಥ ಎಲ್ಲ ಕಲ್ಹಾಳ ಗ್ರಾಮದ ಗುರು ಹಿರಿಯರಿಗೆ. ಈಗ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ಭಾಷಣ. ಎಲ್ಲರೂ ದಯವಿಟ್ಟು ಇನ್ನೊಂದು 5 ನಿಮಿಷನಾಗ ನಾಟಕ ಚಾಲು ಆಗುತ್ತೆ, ಯಾರು ತೊಂದರೆ ಮಾಡಬಾರ್ದು. ಈ ಸ್ಟೇಜ್ನಾಗ ಇರುವಂಥ ಎಲ್ಲ ಖಾಲಿ ಜನ ಹೊರಗೆ ಹೋಗ್ರಿಪ್ಪ ಪ್ಲೀಸ್. ಈಗ ಕೊನೆಯದಾಗಿ
ಹಲೋ, ಸಿದ್ಧಲಿಂಗೇಶ್ವರ ಮಹಾರಾಜ್ ಕೆ. ಈಗ ಸೌಂಡ್ ಬರ್ತಾ ಇಲ್ಲ. ಸಿದ್ಧಲಿಂಗೇಶ್ವರ ಮಹಾರಾಜ್ ಕೆ. ಈ ಒಂದು ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರುವಂತ ರಾಚಯ್ಯ ವಿ ಹಿರೇಮಠ ಅವರು ಈ ಒಂದು ನಾಟಕವನ್ನು ಉದ್ದೇಶಿಸಿ ಮಾತಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾರೆ. ಅದೇ ತರನಾಗಿ ರೈತ ಹಚ್ಚಿದ ಕಿಚ್ಚು ನಾಟಕದ ಹೆಸರು ರೈತ ಹಚ್ಚಿದ ದೀಪ, ಅರ್ಥಾತ್ ಕಲಿಯುಗದ ಭೀಮಾ. ಇದು ನಮ್ಮ ಊರಲ್ಲಿ ತುಂಬಾ ವರ್ಷಗಳ ಆದ ನಂತರ ನಾಟಕ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಲಾಳ ಗ್ರಾಮದ ಗುರಿಯರು ಎಲ್ಲರೂ ಸಹಕಾರ ಕೊಡ್ಬೇಕಾಗಿ ವಿನಂತಿ. ಮತ್ತೆ ಇದರಿಂದ ಕಾಣದ ಕೈಗಳಂದ್ರೆ ಈಗ ನಾವೆಲ್ಲ ನೋಡ್ತಾರೆ ಸ್ಟೇಜ್ ಮೇಲೆ ಎಲ್ಲ ಸನ್ಮಾನ ಮಾಡ್ತಿರ್ತಾರ. ಬಟ್ ಇದೆಲ್ಲ ಇಲ್ಲ, ಇದರಿಂದ ತುಂಬಾ ವರ್ಕ್ ಮಾಡೋದಂತ ತುಂಬಾ ಜನಗಳಿದ್ದಾರೆ. ನಮ್ಮ ಹುಡುಗರು ಸಂಕದಾಳ್ ಇರ್ಬೋದು, ನಮ್ಮ ಮಲ್ಲಿಕಾರ್ಜುನ ಇರ್ಬೋದು, ಹನುಮಂತ್ ಇರ್ಬೋದು. ಬಟ್ ಅವರಿವರನ್ನೆಲ್ಲ ಆಡದೆ ತುಂಬಾ ಜನ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು. ಮತ್ತೆ ಈ ನಮ್ಮ ವಾದ್ಯದವರು ಸರ್, ನಾವು ಅವತ್ತು ನೈಟ್ ಮಾತಾಡೋದಿಲ್ಲ ನಿಮಗೆ, ನೀವೆಲ್ಲ ಒಂದು ನಾಟಕವನ್ನು ಇದನ್ನು ಯಶಸ್ವಿಗೊಳಿಸ್ಬೇಕಾದ್ರೆ ಎಲ್ಲ ನಿಮ್ಮ ಕೈಯಲ್ಲಿದೆ. ಇದನ್ನು ನೀವು ಚೆನ್ನಾಗಿ ವಹಿಸ್ಕೊಡ್ಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ನಮ್ಮ ಕಲಾದ ಯುವಕರು ಯಾರು ಗಲಾಟೆಯನ್ನು ಮಾಡಬಾರ್ದು. ದಯವಿಟ್ಟು ಶಾಂತ ರೀತಿಯಿಂದ ತುಂಬಾ ವರ್ಷಗಳಾದ ಮೇಲೆ ನಮ್ಮ ಕಲಾಳ ಗ್ರಾಮದಲ್ಲಿ ಈ ತರ ನಾಟಕವನ್ನು ಮಾಡೋಕ್ಕೆ ಹೊಸ ಟೀಮು, ಹೊಸ ಪ್ರತಿಭೆಗಳು ಉಟ್ಕೊಂಡಿದ್ದಾವೆ. ಈ ತರ ಯಾವಾಗೂ ಮಾಡಿಲ್ಲ. 10 ವರ್ಷ ಆಯ್ತು, ನನಗೆ ಗೊತ್ತಿದ್ದು ಬರ್ಗ 12 ವರ್ಷ ಮೇಲೆ ಆಯ್ತು. ಈ ತರ ನಿಮ್ಮ ಸಹಕಾರವನ್ನು ಚೆನ್ನಾಗಿ ಕೊಟ್ರೆ ಇನ್ನೂ ಇದೇ ವರ್ಷ ಮುಂದಿನ ನಮ್ಮ ಕಲಾಳ ಗ್ರಾಮದ ಬಸವ ಜಯಂತಿ ದಿನ ಇದೇ ಟೀಮ್ ಕಡೆಯಿಂದ ನಾವು ನಾಟಕ ಮಾಡ್ಬೇಕಂತ ಮಾತಾಡ್ಕೊಳ್ತಾ ಇದ್ದೀವಿ. ನಿಮ್ಮ ಸಹಕಾರ, ನಿಮ್ಮ ಎಲ್ಲ ಇದು ಕೊಡಬೇಕಾಗಿ ವಿನಂತಿ. ನಾವೇನು ಭಾಷೆಕಾರಲ್ಲ, ಅಟ್ಟು ಇಟ್ಟಾದ್ರೆ ಹೊಟ್ಟೆ ಹಾಕೋರಿ. ಮತ್ತೆ ಸಿದ್ಧಲಿಂಗೇಶ್ವರ ನಮಸ್ಕರಿಸುತ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟಂತ ಎಲ್ಲ ಟೀಮ್ಗೆ, ಮೆಂಬರ್ಗಳಿಗೆ, ಯುವಕರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಮನೆಗೆ 2-3 ಸರಿ ಬಂದಿದ್ದಾರೆ ಕೇಳಲಿಕ್ಕೆ, ಅಜ್ಜಾರ ಹೆಂಗೆ ಮಾಡೋಣ್ರಿ ಅಂತಂದ್ರೆ ನಾ ಅದೇನು ಮಾಡ್ರಪ್ಪ ಅಂತ ಹೇಳಿದ್ದೀನಿ. ನಾನು ಕೈಲಾದಂಥ ಸಹಾಯ ಮಾಡಿದ್ದೀನಿ. ಅವರಿಂದ ನಾನು ಯಾವಾಗಲೂ ಇರ್ತೇನೆ, ಈಗಂತಲ್ಲ ಯಾವಾಗಲೂ ಇರ್ತೇನೆ ಅಂತ ಹೇಳ್ತಾ ಆ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ ಅಂತ ನಾನು ಮಾಡ್ತಾ ಇದ್ದೀನಿ. ಈ ಸಹಕಾರ ತಾವೆಲ್ಲ ನನಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾ, ನನಗೆ ಅವಕಾಶ ಕೊಟ್ಟಂತ ಎಲ್ಲ ಟೀಮ್ ಮೆಂಬರ್ಗೆ, ಯುವಕರಿಗೆ ಹೃದಯ ತುಂಬ ಧನ್ಯವಾದ ಹೇಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ಒಂದು ನಿಮಿಷ. ಅದೇ ತರನಾಗಿ ಹೆಸ್ಕಾಂ ಮಿಸ್ರ ಶ್ರೀಕಾಂತ್ ಪಾಟೀಲ್ ಅವರು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಈಗ ಮಾದೇವ್ ಕಟ್ಟಿ ಅವರು ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನೋಡ್ರಿ ವಿದ್ಯುತ್ತಿನ ಅವಘಡವನ್ನು ತಪ್ಪಿಸಲು ನಿರಂತರವಾಗಿ ಶ್ರಮಿಸುತ್ತಿರುವಂತಹ ಶ್ರೀಕಾಂತ್ ಪಾಟೀಲ್ ಅವರಿಗೆ ಈಗ ಒಂದು ಸನ್ಮಾನ ಕಲಾ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಶ್ರೀಕಾಂತ್ ಪಾಟೀಲ್ ಅವರಿಗೆ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮಹಾದೇವ್ ಕಡ್ಡಿ ಅವ್ರು ನಡೆಸ್ಕೊಡ್ಬೇಕಂತ ಕೇಳ್ಕೊ. ಶ್ರೀ ಅವಧೂತ್ ಕಲ್ಮೇಶ್ವರ ಯುವ ತರುಣ ನಾಟ್ಯ ಸಂಘ ಕಲಹಾಳ್ ಇವರು ಅರ್ಪಿಸುವ ರೈತ ಹಚ್ಚಿದ ದೀಪದ ಎಂಬ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ಸಾಂಗವಾಗಿ ನಡೆದು ಬಂದು ಪೂಜ್ಯ ಅವಧೂತ್ ಕಲ್ಮೇಶ್ವರ ಸ್ವಾಮಿಗಳಿಗೆ ಶತಕೋಟಿ ನಮನಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಸಚ್ಚಿದಾನಂದ ಅವಧೂತ ಮಹಾಸ್ವಾಮಿಗಳು ಚುಳುಕಿಯವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಇನ್ನುಳಿದ ಮಹನೀಯರಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ನಾಟಕ ಪ್ರಾರಂಭವಾಗ್ತಾ ಇದೆ. ಆದ ಕಾರಣ ತಾವೆಲ್ಲರೂ ಶಾಂತಚಿತ್ತದಿಂದ ನಾಟಕವನ್ನು ಆಲಿಸಬೇಕಾಗಿ ವಿನಂತಿ. ಮಂಗಲ ಮಾಂಗಲ್ಯ ಸಿಗೆ ಸರ್ವಾರ್ಥ ಸಾಧಿಕೆ ಶರಣೈ ತ್ರಂಬೇಕೆ ಗೌರಿ ನಾರಾಯಣಿ ನಮೋ ಸುತೆ ನಮೋ ಸುತೆ ನಮೋ ಓಂ ನಮೋ ನಮೋ ಕಲ್ಮೇಶ್ವರ
ವರವ ನೀಡು ಜಗದೀಶ್ವರ ವರವ ನೀಡು ಜಗದೀಶ್ವರ ಓಂ ನಮೋ ನಮೋ ಕಲ್ಮೇಶ್ವರ ನಾಟಕಲೆಯ ಪಂಚಾಕ್ಷರ ವರವ ನೀಡು ಜಗದೀಶ್ವರ ವರವ ನೀಡು ಜಗದೀಶ್ವರ ಓಂ ನಮೋ ನಮೋ ಕಲ್ಮೇಶ್ವರ ಪಂಚಾಕ್ಷರ ವರವ ನೀಡು ಜಗದೀಶ್ವರ ವರವ ನೀಡು ಜಗದೀಶ್ವರ ನಮೋ ನಮೋ ಕಲ್ಮೇಶ್ವರ ಪಂಚಾಕ್ಷರ ವರವ ನೀಡು ಜಗದೀಶ್ವರ ವರವ ನೀಡು ಜಗದೀಶ್ವರ ನಮೋ ನಮೋ ಕಲ್ಮೇಶ್ವರ ಓಂ ನಮೋ ನಮೋ ಕಲ್ಮೇಶ್ವರ ಓಂ ನಮೋ ನಮೋ ಕಲ್ಮೇಶ್ವರ ನಾಡಿನ ಕನಕನದಲ್ಲಿ ಚಿನ್ನವದುರಿಸುವ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ಗಂಗಾ ಯಮುನಾ ತುಂಗಾ
ನೀಡಿದಳು ತಾಯೇ, ಜನ್ಮ ನೀಡಿದಳು ತಾಯೇ.